ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಅಂಚೆ ಇಲಾಖೆಯಿಂದ ಹೊಸ ನೇಮಕಾತಿ ಬಿಡುಗಡೆ ಮಾಡಲಾಗಿದ್ದು, ಈ ಒಂದು ನೇಮಕಾತಿಯನ್ನು 29/12/2023 ತಾರೀಕು ಬಿಡುಗಡೆ ಮಾಡಲಾಗಿದೆ. ಮತ್ತು ಇದರ ಅಪ್ಲಿಕೇಶನ್ ಫೀಸ್ ಎಷ್ಟು, ವಯೋಮಿತಿ ಎಷ್ಟು ಮತ್ತು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಯಾವ ಥರ ಸೆಲೆಕ್ಷನ್ ಮಾಡ್ಕೋತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಭಾರತೀಯ ಅಂಚೆ ನೇಮಕಾತಿ 2023 ಮತ್ತು 24 ಹುದ್ದೆ ಹೆಸರು ನೋಡುವುದಾದರೆ ಸ್ಟಾಫ್ ಕಾರ್ ಡ್ರೈವರ್ ಮತ್ತು ಒಟ್ಟು ಹುದ್ದೆಗಳು 78 ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಥಿ ಈ ಒಂದು ಹುದ್ದೆಗೆ ವಿದ್ಯಾರ್ಥಿ ನೋಡುವುದಾದರೆ ಸ್ನೇಹಿತರೆ 10ನೇ ತರಗತಿ ಪೂರ್ಣಗೊಳಿಸಿರಬೇಕು. ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು. ಮತ್ತು ವಯೋಮಿತಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ 56 ವರ್ಷ ವಯಸ್ಸನ್ನು ಗರಿಷ್ಠ 56 ವರ್ಷ ವಯಸ್ಸನ್ನು ನಿಗದಿಪಡಿಸಲಾಗಿದೆ. ಮತ್ತು ಅರ್ಜಿ ಶುಲ್ಕ ಈ ಒಂದು ಹುದ್ದೆಗೆ ಯಾವುದೇ ತರಹದ ಅರ್ಜಿ ಶುಲ್ಕ ಇರುವುದಿಲ್ಲ, ಫ್ರೀ ಇರುತ್ತೆ ಎಲ್ಲ ಅಭ್ಯರ್ಥಿಗಳಿಗೂ. ಮತ್ತು ವೇತನ ಶ್ರೇಣಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 19,900ರಿಂದ 63,200ವರೆಗೆ ನಿಗದಿಪಡಿಸಲಾಗಿದೆ. ಮತ್ತು ಆಯ್ಕೆಯ ವಿಧಾನ ಇಂಡಿಯಾ ಪೋಸ್ಟ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳನ್ನು ಟ್ರೇಡ್ ಟೆಸ್ಟ್, ಡ್ರೈವಿಂಗ್ ಟೆಸ್ಟ್, ಥಿಯರಿ ಟೆಸ್ಟ್, ಪ್ರಾಕ್ಟಿಕಲ್ ಟೆಸ್ಟ್ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಮುಂದೆ ಯಾವ ಥರ ಎಕ್ಸಾಮ್ ಇರುತ್ತೆ, ಯಾವ ಥರ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಸ್ನೇಹಿತರೆ, ಯಾವ ಥರ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಅಂದರೆ ಪ್ಯಾಟರ್ನ್ ಆಫ್ ಸಿಲೆಬಸ್ ಆ್ಯಂಡ್ ಟ್ರೇಡ್ ಟೆಸ್ಟ್, ಡ್ರೈವಿಂಗ್ ಟೆಸ್ಟ್, ಅಪಾಯಿಂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಡ್ರೈವರ್, ಈ ಥರ ಎಲ್ಲವನ್ನು ಅಂದರೆ ಸ್ಟೇಜ್ 1, ಸ್ಟೇಜ್ 2 ಅಂತ ಮಾಡ್ತಾರೆ. ಸ್ಟೇಜ್ 1ಅಲ್ಲಿ ಅಂದರೆ ಟ್ರೇಡ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ 2 ಸ್ಟೇಜಸ್. ಫಸ್ಟು ಟ್ರೇಡ್ ಟೆಸ್ಟ್ ಇರುತ್ತೆ, ಅದರಲ್ಲಿ 2 ಸ್ಟೇಜ್ ಮಾಡಿರ್ತಾರೆ. ಟೆಸ್ಟ್ ಆಫ್ ನಾಲೆಡ್ಜ್ ಅಂದರೆ ಇದರಲ್ಲಿ ಜನರಲ್ ನಾಲೆಡ್ಜ್ ಇರುತ್ತೆ, ಸಿಂಪಲ್ ಅರ್ಥಮೆಟಿಕ್ ಇರುತ್ತೆ ಮತ್ತು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಮತ್ತು ಮೋಟಾರ್ ಮೆಕ್ಯಾನಿಸಮ್ ಆ್ಯಂಡ್ ಟ್ರಾಫಿಕ್ ರೂಲ್ಸ್, ಸಿಗ್ನಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಿಷ್ಟು ಬಂದ್ಬಿಟ್ಟು 80 ಮಾರ್ಕ್ಸಿಗಿರುತ್ತೆ. ಆಮೇಲೆ ಸ್ಟೇಜ್ 2 ಅಲ್ಲಿ ಟೆಸ್ಟ್ ಆಫ್ ನಾಲೆಡ್ಜ್, ಮೋಟಾರ್ ಮೆಕ್ಯಾನಿಸಮ್ ಆ್ಯಂಡ್ ಡ್ರೈವಿಂಗ್ ಇದು ಸ್ಟೇಜ್ 1 ಥಿಯರಿ ಇದ್ದರೆ ಸ್ಟೇಜ್ 2 ಪ್ರಾಕ್ಟಿಕಲ್ ಇರುತ್ತೆ, ಅದು 20 ಮಾರ್ಕ್ಸಿಗಿರುತ್ತೆ. ಸೊ ಟ್ರೇಡ್ ಟೆಸ್ಟ್ ಅಂದರೆ ಈ ಒಂದು ಹುದ್ದೆಗೆ 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಆಮೇಲೆ ಸೆಕೆಂಡ್ ಪ್ಯಾಟರ್ನ್ ನೋಡೋದಂದರೆ ಥಿಯರಿ ಟೆಸ್ಟಲ್ಲಿ ಸ್ಟೇಜ್ 1 ಎಕ್ಸಾಮಿನೇಷನಲ್ಲಿ ಕಾಂಪಿಟೇಟಿವ್ ಆಫ್ ಕ್ವಾಲಿಫಿಕೇಷನ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಸೊ ಇದು ಯಾವ ಥರ ನಡೀತೈತೆ ಅಂದರೆ ಮಲ್ಟಿಪಲ್ MCQ ಪ್ಯಾಟರ್ನ್ ಇರುತ್ತೆ ಮತ್ತು ಇದಕ್ಕೆ 90 ನಿಮಿಷ ಇರುತ್ತೆ. ಒಟ್ಟು 80 ಕ್ವಶನ್ಸ್ ಇರುತ್ತೆ, 90 ನಿಮಿಷ ಇರುತ್ತೆ. ಈ ಒಂದು ಎಕ್ಸಾಮ್ನ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಬರೀಬೇಕು. ಆಮೇಲೆ SC ST ಈ ಒಂದು ಅಭ್ಯರ್ಥಿಗಳಿಗೆ 33% ಈಚ್ ಪೇಪರ್ಗೆ ನೀವು ತಗೋಬೇಕಾಗುತ್ತೆ. ಮತ್ತು OBC ಆ್ಯಂಡ್ EWS ಈ ಇಬ್ಬರು ಅಭ್ಯರ್ಥಿಗಳು 37% ಈಚ್ ಪೇಪರಲ್ಲಿ ನೀವು ತೆಗೆದುಕೊಳ್ಬೇಕು. ಆಮೇಲೆ ಎಲ್ಲ ಅಭ್ಯರ್ಥಿಗಳಿಗೆ ಅಂದರೆ ಅದರ್ಸ್ ಅಭ್ಯರ್ಥಿಗಳಿಗೆ 40% ನೀವು ಮಿನಿಮಮ್ ಅಪ್ಲಿಕೇಶನ್ ಮಾರ್ಕ್ಸ್ ತಗೋಬೇಕಾಗುತ್ತೆ. ಅಂಚೆ ಇಲಾಖೆಯಿಂದನೇ ಈ ಒಂದು ನೋಟಿಫಿಕೇಶನಲ್ಲಿ ಅವರು ಸಿಲೆಬಸ್ ಕೊಟ್ಟಿದ್ದಾರೆ. ಮತ್ತು ಪ್ರಮುಖ ದಿನಾಂಕಗಳು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 29/12/2023 ಮತ್ತು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9/2/2024. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಆಫ್ಲೈನ್ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ, ಆನ್ಲೈನ್ ಮೂಲಕ ಆಗುವುದಿಲ್ಲ. ಇದರ ಅಪ್ಲೈ ಲಿಂಕ್ ಮತ್ತು ನೋಟಿಫಿಕೇಶನ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.